ಬೆಳಗಾವಿ ಜಿಲ್ಲೆಯಲ್ಲಿ ಇತ್ತೀಚೆಗೆ ಸಬ್ ರಿಜಿಸ್ಟ್ರಾರ್ ಆಫೀಸಲ್ಲಿ ಒಬ್ಬರ ಜಮೀನನ್ನು ಮಾರಾಟ ಮಾಡಿಕೊಂಡು ಬೇರೆ ಒಬ್ಬರು ಸಂಬಂಧನೇ ಇಲ್ಲದ ಒಂದು ವ್ಯಕ್ತಿ ಮಾರಾಟ ಮಾಡುವುದು ಒಂದು 6 ಕೇಸು ದಾಖಲಾಗಿದೆ. ಅದರಲ್ಲಿ ಮೂಡಲಗಿಯಲ್ಲಿ ಒಂದು 3 ಕೇಸು, ಹುಕ್ಕೇರಿ, ಶಂಕೇಶ್ವರ್ ಮತ್ತು ವೆಂಕಟಮರಡಿಯಲ್ಲಿ ಒಂದು ಕೇಸು ದಾಖಲಾಗಿದೆ. ಈ ಕೇಸಲ್ಲಿ ನಮ್ಮ ಆಫೀಸರ್ಸ್ DSP ರವಿನಾಯಕ್ ಅವರು, ನಮ್ಮ ಅಡಿಷನಲ್ SP ಬಸಲ್ಗಿ ಅವರು, ಮಹಂತೇಶ್ ಬಶಾಪ್, ನಮ್ಮ ವೆಂಕಟಮರಡಿ ಸಾಲಿ ಜಾವೇದ್ ಇವರೆಲ್ಲ ಸೇರಿ ಒಂದು ತನಿಖೆ ಮಾಡ್ತಾ ಇದ್ದಾರೆ. ಫಸ್ಟಲ್ಲಿ ನಾವು ಕೂಡ ಫಾಲೋಅಪ್ ಮಾಡ್ತಾ ಇದ್ದೀವಿ. ಇದರಲ್ಲಿ ಪರ್ಟಿಕ್ಯುಲರ್ಲಿ ನಮ್ಮ ರವಿನಾಯಕ್ ಅವರು ಮತ್ತು ವೆಂಕಟಮರಡಿ ಸಾಲಿ ಜಾವೇದ್ ಅವರು ಕೂಡ ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ಸಂಪೂರ್ಣವಾಗಿ ಸ್ವಲ್ಪ ವಿಚಾರಣೆ ನಡೀತಾ ಇದೆ. ಇದರಲ್ಲಿ ನಮ್ಮ ಕಂಡು ಬಂದಿರೋದು ಏನಂದರೆ, ಈ ಮೋಡಸ್ ಫಸ್ಟ್ ಹೇಳಿ ಬರ್ತೀವಿ. ಜಮೀನು ಒಬ್ಬರ ಹೆಸರಲ್ಲಿ ಇದ್ದಂದರೆ ಅದನ್ನು ಮಾರಾಟ ಮಾಡುವುದಕ್ಕೆ ನೀವು RTC ತೊಗೊಂಡು ಹೋಗ್ತೀರಿ ಮತ್ತು ಆಧಾರ್ ಕಾರ್ಡ್ ಇಲ್ಲ ಬೇರೆ ಯಾವುದೋ ಇದಾಗಿ ಕರ್ಕೊಂಡು ಹೋಗ್ತೀರಿ. ಸೊ ತೊಗೊಂಡು ಹೋಗುವ ಸಂದರ್ಭದಲ್ಲಿ ಆಧಾರ್ ಕಾರ್ಡ್ ಇಲ್ಲದೇ ಇರುವ ಸಂದರ್ಭದಲ್ಲಿ ಪ್ಯಾನ್ ಕಾರ್ಡ್ ಮಾಡೋದಕ್ಕೆ ಅವಕಾಶ ಇರ್ತದೆ. ಸೊ ಇಂಥ ಕೇಸಲ್ಲಿ ಏನು ಮಾಡ್ತಾರೆ, ಒಂದು ಆಧಾರ್ ಕಾರ್ಡಲ್ಲಿ ಜಸ್ಟ್ ಫೋಟೋಶಾಪ್ ಮಾತ್ರ ಮಾಡ್ತಾರೆ. ಈಗ ನನ್ನ ಆಧಾರ್ ಕಾರ್ಡ್ ಇನ್ನೊಬ್ಬರ ಹೆಸರು ಹಾಕ್ಕೊಳ್ಳೋದು, ಫೇಸನ್ನು ಚೇಂಜ್ ಮಾಡ್ಕೊಳ್ಳೋದು, ಅದು ಮಾಡಿಕೊಂಡು ಒಂದು ಮಾರಾಟ ಮಾಡೋದು. ಇನ್ನೊಂದು ಆಧಾರ್ ಕಾರ್ಡ್ ಇಲ್ಲ ಅಂದರೆ ಹೇಳಿಬಿಟ್ಟು ಪ್ಯಾನ್ ಕಾರ್ಡನ್ನು ID ಪ್ರೂಫ್ ಹಾಕಿ ತೋರಿಸಿಬಿಟ್ಟು ಮಾಡುವುದು. ಸೊ ಇಂಥಾಗ ಮಾರಾಟ ನಡೀತಾ ಇತ್ತು. ಸೊ ಇದರಲ್ಲಿ ವೆಂಕಟಮರಡಿಯಲ್ಲಿ ಒಂದು ಕೇಸಲ್ಲಿ ನಮ್ಮ ಜಾವೇದ್ ಅವರ ಇನ್ವೆಸ್ಟಿಗೇಷನಲ್ಲಿ ವಿಚಾರಣೆ ಮಾಡುವ ಸಂದರ್ಭದಲ್ಲಿ ಒಂದು 3 ಜನ ಫಸ್ಟ್ ಲ್ಯಾಂಡ್ ಮತ್ತು ವಿಕ್ಟಿಮನ್ನು ಐಡೆಂಟಿಫೈ ಮಾಡ್ತಾರೆ. ಯಾವ ಥರ ಜಮೀನನ್ನು ನಾವು ತಗೊಳ್ಳೋ ಸಂದರ್ಭದಲ್ಲಿ ಸಮಸ್ಯೆ ಬರಲ್ಲ, ಅವ್ರಿಗೆ ಗೊತ್ತು ಆಗಲ್ಲ, ವಯಸ್ಸಾಗಿರೋದಿರ್ತಾರೆ, ಇಲ್ಲ ಅವ್ರಿಗೆ ಕಾನೂನು ಅರಿವು ಜಾಸ್ತಿ ಇರೋದಿಲ್ಲ. ಇಂಥ ಒಂದು ಐಡೆಂಟಿಫೈ ಮಾಡುವುದರಲ್ಲಿ ಒಂದು 3 ಜನ, ಲಕ್ಷ್ಮೀ ಪ್ರಕಾಶ್ ಅಲವಿ 36 ವರ್ಷ, ಇವರ ಪೂರ್ಣಿಯವರು, ವಿಜಯ ಶಿವಶಂಕರಯ್ಯ ಮಟ್ಟದ್, ಮಾರುತಿ ಮಲಗೌಡ ಪಾಟೀಲ್, ಈ 3 ಜನ ಜಮೀನು ಐಡೆಂಟಿಫೈ ಮಾಡೋದು ಮತ್ತು ವಿಕ್ಟಿಮನ್ನು ಐಡೆಂಟಿಫೈ ಮಾಡೋದು, ಎಲ್ಲಿ ವೀಕ್ ಇದ್ದಾರೋ ಅವರನ್ನು ಐಡೆಂಟಿಫೈ ಮಾಡುವ ಕೆಲಸವನ್ನು ಇವರು ಮಾಡಿರ್ತಾರೆ. ಇವರಿಗೆ ಸಾಕಾರ ಮಾಡುವುದು ಒಂದು ಫ್ಯಾಮಿಲಿ, ಮುದುಪಾಕಿ ಫ್ಯಾಮಿಲಿ ಅವರು ಇದಕ್ಕೂ ಸಾಕಾರ ಮಾಡುವುದು. ಇವರು ಪೂರ್ಣಿಯವರು ಗಂಗವ್ವ ಶೆಟ್ಟಪ್ಪ ಮುದುಪಾಕಿ, ಈ ಲೇಡಿ 44 ವರ್ಷ, ಈ ಲೇಡಿ ಇದರಲ್ಲಿ ಮಾಸ್ಟರ್ ಮೈಂಡ್. ಇವರ ಕೆಲಸ ಏನಂದ್ರೆ, ಇವರ ತಂದೆ ತಾಯಿ ಗಂಗವ್ವ ಶೆಟ್ಟಪ್ಪ ಮುದುಪಾಕಿ, ಇವರ ತಂದೆ ತಾಯಿ 2 ಜನ ಇದ್ದಾರೆ, ಶಿವರುದ್ರ ಪ್ರಧಾನ ಕುದನೂರಿ, ಕಾಶವ ಶಿವರುದ್ರ ಕುದನೂರಿ, ತಂದೆ ಮತ್ತು ತಾಯಿ ಇವರಿಬ್ಬರು, ಮತ್ತು ಗಂಗವ್ವ ಶೆಟ್ಟಪ್ಪಕ್ಕೆ 2 ಮಕ್ಕಳು, ನೀಲಗಂಡ ಶೆಟ್ಟಪ್ಪ ಮುದುಪಾಕಿ, ಅಡಿಯಪ್ಪ ಶೆಟ್ಟಪ್ಪ ಮುದುಪಾಕಿ, 2 ಮಕ್ಕಳು. ಜಮೀನು ನಂದೇ ಅಂದ್ರೆ ಹೇಳಿಬಿಟ್ಟು ಗಂಗವ್ವ ಅವ್ರ ತಂದೆ ತಾಯಿ ಮಕ್ಕಳು. ಯಾವ ರೀತಿಯಲ್ಲಿ ಒಂದು ಜಮೀನಕ್ಕೆ ಎಷ್ಟು ವಾರಿಸುದಾರ ಇರ್ತಾರೋ, ಒಂದು ವೇಳೆ 2 ವಾರಿಸುದಾರ ಇರ್ತಾರಂದ್ರೆ ಅವ್ರ ಆವರೇಜ್ ಏಜ್ ಒಂದು 40 ಇದೆ ಅಂದ್ರೆ ಈ ಮುದುಪಾಕಿ ಹೋಗ್ಬೋದು, ಗಂಗವ್ವ ಹೋಗ್ಬೋದು. ಅವ್ರ ತಂದೆ ತಾಯಿ ಇರ್ತದೆ, ಜಮೀನು ಓನರ್ ಒಂದು 75 ವಯಸ್ಸು ಇರ್ತಂದ್ರೆ ಇವ್ರ ತಂದೆ ತಾಯಿ ಕರೆದುಕೊಂಡು ಹೋಗಿ ಇವರೇ ಜಮೀನು ಓನರ್ ಅಂದ್ರೆ ಹೇಳೋದು. ಒಂದು ವೇಳೆ ಜಮೀನು ಓನರ್ಗೆ ಒಂದು 25-30 ಅವರೇಜ್ ಏಜ್ ಗ್ರೂಪ್ ಇರೋ ಸಂದರ್ಭದಲ್ಲಿ ಇವ್ರ ಮಕ್ಕಳನ್ನು ಕರ್ಕೊಂಡು ಹೋಗಿಬಿಟ್ಟು ಫಾಲ್ಸ್ ID ಪ್ರೂಫ್ ಅನ್ನು ತೋರಿಸಿರ್ತಾರೆ. ಫಾಲ್ಸ್ ID ಪ್ರೂಫ್ ಅನ್ನು ತೋರಿಸಿರುವ ಸಂದರ್ಭದಲ್ಲಿ ಇದಕ್ಕೆ ಬಾಂಡ್ ರೈಟರ್ ಮತ್ತು ಇದಕ್ಕೆ ಸಾಕಾರ ಮಾಡೋದಕ್ಕೆ, ಫೋಟೋ ಎಡಿಟ್ ಮಾಡೋದಕ್ಕೆ, ಫೋಟೋಶಾಪ್ ಮಾಡೋದಕ್ಕೆ ಅಶೋಕ್ ರತ್ನಪ್ಪ ಸೂರ್ಯವಂಶಿ ಒಂದು ವ್ಯಕ್ತಿ, ಇವನು ಸಂಕೇಶ್ವರ ವ್ಯಕ್ತಿ 40 ವರ್ಷ, ಇವನು ಅಲ್ಲಿ ಒಂದು ಕಂಪ್ಯೂಟರ್ ಸೆಂಟರ್ ಇಟ್ಕೊಂಡಿದ್ದಾನೆ. ಇವನು ಆಧಾರ್ ಕಾರ್ಡನ್ನು ಫೋರ್ಜ್ ಮಾಡಿ ಕೊಟ್ಟಿರ್ತಾನೆ. ಆಧಾರ್ ಕಾರ್ಡನ್ನು ಫೋರ್ಜ್ ಮಾಡಿ ಫೋಟೋ ತೆಗೆದು ಒರಿಜಿನಲ್ ಓನರ್ ಇವರ ಹೆಸರ ಒರಿಜಿನಲ್ ಓನರ್ ಹೆಸರು ಇರ್ತಾರೆ, ಇವರ ಫೋಟೋವನ್ನು ಹಾಕೋದು. ಅದರಲ್ಲಿ ಹೋಗಿ ಹಾಕಿಬಿಟ್ಟು ಆ ಫೋಟೋವನ್ನು ತಗೊಂಡು ಹೋಗಿ ಸಬ್ ರಿಜಿಸ್ಟ್ರಾರ್ ಆಫೀಸರು ಕೊಡ್ತಾರೆ. ಸಬ್ ರಿಜಿಸ್ಟ್ರಾರ್ ಆಫೀಸಲ್ಲಿ ಇದರಲ್ಲಿ ಇನ್ನೊಂದು ಆಚರಣೆ ಏನಂದ್ರೆ, ಸಬ್ ರಿಜಿಸ್ಟ್ರಾರ್ ಆಫೀಸಲ್ಲಿ ಅವರು ಕೆಳಗಡೆ ರಿಜಿಸ್ಟ್ರೇಷನ್ ಮಾಡುವ ಸಂದರ್ಭದಲ್ಲಿ ಕೊಟ್ಟಿರೋ ದಾಖಲಾತಿ ಪ್ಯಾನ್ ಕಾರ್ಡ್ ಅಂದ್ರೆ ಇರ್ತದೆ. ಬಟ್ ಆಕ್ಚುಲಿ ಅಲ್ಲಿ ಕೊಟ್ಟಿರೋದು ಆಧಾರ್ ಕಾರ್ಡ್ ಕೊಟ್ಟಿರ್ತಾರೆ. ಆಧಾರ್ ಕಾರ್ಡ್ ಅನ್ನು ಫಿಂಗರ್ ಪ್ರಿಂಟ್ ಇಟ್ಟು ಚೆಕ್ ಮಾಡುವ ಸಂದರ್ಭದಲ್ಲಿ ಈ ವ್ಯಕ್ತಿನೋ ಈ ಆಧಾರ್ ಕಾರ್ಡ್ ಅನ್ನು ಮಿಸ್ ಮ್ಯಾಚ್ ಆಗುತ್ತಂದ್ರೆ 100% ಗೊತ್ತಾಗುತ್ತದೆ. ಆದರೆ ಕೂಡ ಆಧಾರ್ ಕಾರ್ಡ್ ಅದರಲ್ಲಿ ID ಪ್ರೂಫ್ ಅಲ್ಲಿ ರಿಜಿಸ್ಟ್ರೇಷನ್ ಸಂದರ್ಭದಲ್ಲಿ ಕೊಟ್ಟಿರ್ತಾರೆ ಫೋರ್ಜ್ಡ್ ಆಧಾರ್ ಪ್ರೂಫ್, ಆದರೆ ಕೂಡ ಅದನ್ನು ಸಬ್ ರಿಜಿಸ್ಟ್ರಾರ್ ವೆರಿಫೈ ಮಾಡೋದಿಲ್ಲ. ಆಧಾರ್ ಕಾರ್ಡ್ ವೆರಿಫೈ ಮಾಡದೆ ಆಧಾರ್ ಕಾರ್ಡ್ ಕೊಟ್ಟಿಲ್ಲ ಅಂದ್ರೆ ಹೇಳಿರ್ತಾರೆ. ಕೊಟ್ಟಿಲ್ಲ ಅಂದ್ರೆ ಹೇಳಿಬಿಟ್ಟು ಪ್ಯಾನ್ ಕಾರ್ಡ್ ಅಂದ್ರೆ ಮೆನ್ಷನ್ ಮಾಡ್ತಾರೆ ರಿಜಿಸ್ಟ್ರೇಷನ್ ಸಂದರ್ಭದಲ್ಲಿ. ಅಲ್ಲಿ ಬಟನ್ ಅಲ್ಲಿ ಆಧಾರ್ ಕಾರ್ಡ್ ಇವರ ಕಡೆ ಇಲ್ಲ, ನಾವು ಪ್ಯಾನ್ ಕಾರ್ಡ್ ಅನ್ನು ತೋರಿಸಿ ಅಂತ ಹೇಳಿಬಿಟ್ಟು
ಅಲ್ಲಿ ಎಂಟ್ರಿ ಮಾಡ್ತಾರೆ. ಕೆಳಗೆ ಆಕ್ಚುಲಿ ಕೊಟ್ಟಿರೋದು 40 ಆಧಾರ್ ಪ್ರೂಫ್ ಅನ್ನು ಚೆಕ್ ಮಾಡಿರೋ ಸಂದರ್ಭದಲ್ಲಿ ಈ ಕೇಸ್ ಇವತ್ತು ಈ ಜಮೀನಿಗೂ ಸಂಬಂಧ ಇಲ್ಲ ಅಂದ್ರೆ ಗೊತ್ತಿರುವುದು ಗೊತ್ತಾಗುತ್ತದೆ. ಆದರೆ ಕೂಡ ಇದು ಯಾವುದು ಕೂಡ ಆಧಾರ್ ಪ್ರೂಫ್ ಅನ್ನು ಚೆಕ್ ಮಾಡಿರೋದಿಲ್ಲ. ಇದನ್ನು ಹುಕ್ಕೇರಿ ಸಬ್ ರಿಜಿಸ್ಟ್ರಾರ್ ಮಡಿವಾಳಯ್ಯ ಬಸವರಾಜ್ ಬಂಡಿಮಠ ಅವರನ್ನು ಕೂಡ ಈ ಕೇಸಲ್ಲಿ ಅರೆಸ್ಟ್ ಮಾಡಿದ್ದೀವಿ. ಮತ್ತು ಆನಂದ್ ಮಹಾದೇವ್ ದಡ್ಡಿಮಣಿ ಸಂಕೇಶ್ವರ್ ಸಬ್ ರಿಜಿಸ್ಟ್ರಾರ್ ಅವರು ಕೂಡ ಬಹಳಷ್ಟು ಇದರಲ್ಲಿ ಉದ್ದೇಶಪೂರ್ವವಾಗಿ ಅವರ ನೆಗ್ಲಿಜೆನ್ಸ್ ಕೂಡ ಕಂಡು ಬಂದಿದೆ. ಯಾಕೆ ಇದು ಸಬ್ ರಿಜಿಸ್ಟ್ರಾರ್ ಮೇಲ್ಗಡೆ ಆಗಿದೆ ಅಂದ್ರೆ ಹೇಳುವ ಸಂದರ್ಭದಲ್ಲಿ ಬೇಸಿಕ್ ಜವಾಬ್ದಾರಿ ಕೊಟ್ಟಿರುವ ಆಧಾರ್ ಪ್ರೂಫ್ ಅನ್ನು ಚೆಕ್ ಮಾಡೋದು, ಅದನ್ನು ಚೆಕ್ ಮಾಡಿಲ್ಲ. ಕೊಟ್ಟಿರುವ ಆಧಾರ್ಗೆ ಬದಲಾಗಿ ಇವರೇ ಪ್ಯಾನ್ ಕಾರ್ಡ್ ಕೊಟ್ಟಿರೋದಾಗಿ ಮೆನ್ಷನ್ ಮಾಡಿಬಿಟ್ಟು ಚೆಕ್ ಮಾಡದೆ ಮಾಡಿರೋದ್ರಿಂದ ಇವರ ಕನೆವೆನ್ಸು ಕೂಡ ಸಬ್ ರಿಜಿಸ್ಟ್ರಾರ್ ಕನೆವೆನ್ಸು ಕೂಡ ನಮಗೆ ಗೊತ್ತಾಗಿದೆ. ಇದರಲ್ಲಿ ಈ ಫ್ಯಾಮಿಲಿಯವರು ಕೂಡ ಎಲ್ಲರೂ ಕೂಡ ಗಂಗವ್ವ ಶೆಟ್ಟಪ್ಪ, ಶಿವರುದ್ರ ಮತ್ತು ಕಾಶವ್ವ ಇವರೆಲ್ಲ ಅರೆಸ್ಟ್ ಆಗಿದ್ದಾರೆ. ಇನ್ನು ಕೆಲವೊಂದು ಬಾಂಡ್ ರೈಟರ್ ಅರೆಸ್ಟ್ ಆಗಿದ್ದಾರೆ ಮತ್ತು ಇದಕ್ಕೆ ಸಹಕಾರ ಮಾಡಿರುವ ಸೂರ್ಯವಂಶಿ ಅವನು ಕೂಡ ಅರೆಸ್ಟ್ ಆಗಿದ್ದಾನೆ. ಉಳಿದ ಇನ್ನು ಕೆಲವೊಬ್ಬರು ಈ ಜಮೀನನ್ನು ತಗೊಳ್ಳುವವರು ಯಾರಂದ್ರೆ ನಾವು ಚೆಕ್ ಮಾಡೋ ಸಂದರ್ಭದಲ್ಲಿ ನಮಗೊಂದು 3 ಜನ ಜಮೀನನ್ನು ತಗೊಳ್ಳುವವರ ಮಾಹಿತಿ ಕೂಡ ಸಿಕ್ಕಿದೆ. ಅವರು ತಗೊಳ್ಳುವ ಮಾಹಿತಿಗೆ ಹಣಕಾಸು ಕೊಟ್ಟಿರೋದ್ರ ಬಗ್ಗೆ ಅದು ನಿಜವಾಗಿ ಟ್ರಾನ್ಸಾಕ್ಷನ್ ಆಗಿದೆ. ಸಂಕೇಶ್ವರಲ್ಲಿ ಒಂದು ಕೇಸಲ್ಲಿ ಚೆಕ್ ಮಾಡೋ ಸಂದರ್ಭದಲ್ಲಿ ಪರ್ಚೇಸ್ ಮಾಡಿ ಇಮಿಡಿಯೇಟ್ಲಿ ಇನ್ನೊಬ್ಬರಿಗೆ ಮಾರಾಟ ಮಾಡಿರ್ತಾರೆ. ಅದು ಜೆನ್ಯೂನ್ ಆಗಿ ಮಾರಾಟ ಮಾಡಿದಾರ, ಗೊತ್ತಿದ್ದು ಪರ್ಚೇಸ್ ಮಾಡಿದಾರಾ ಇಲ್ಲ ಗೊತ್ತಿಲ್ಲದೆ ಪರ್ಚೇಸ್ ಮಾಡಿದಾರ ಎಂಬುದರ ಬಗ್ಗೆ ವಿಚಾರಣೆ ನಡೀತಾ ಇದೆ. ಯಮಕನ್ ಮರಡಿ ಕೇಸಲ್ಲಿ ರೇಣುಕಾ ಶಂಕರ್ ಮಾಲಿ ಎಂಬುವರು ಪರ್ಚೇಸ್ ಮಾಡಿರ್ತಾರೆ. ಬಟ್ ಆದರೆ ಕೂಡ ಒಂದು ಟ್ರಾನ್ಸಾಕ್ಷನ್ ಆಗಿರೋದು, ಉಳಿದ ಚೆಕ್ ಟ್ರಾನ್ಸಾಕ್ಷನ್ ಅವ್ರು ಹೇಳಿರುವ ಟ್ರಾನ್ಸಾಕ್ಷನ್ ಆಗಿರೋದಿಲ್ಲ. ಇದರಲ್ಲಿ ಕೂಡ ಮುಂದೆ ತನಿಖೆ ನಡೀತಾ ಇದೆ. ಸೊ ಇದರಲ್ಲಿ ಸಬ್ ರಿಜಿಸ್ಟ್ರಾರ್ಸ್ ಮತ್ತು ಸಾರ್ವಜನಿಕರಿಗೆ ನಾವು ಹೇಳ್ಕೊಡೋದೇನೆಂದ್ರೆ, ಯಾವುದೇ ಕಾರಣಕ್ಕೆ ಇಂದಾಗ ನೀವು ಫೇಕ್ ಡಾಕ್ಯುಮೆಂಟ್ ಇಟ್ಕೊಂಡು ರಿಜಿಸ್ಟ್ರೇಷನ್ ಮಾಡಕ್ಕೆ ಹೋಗ್ತೀರಂದ್ರೆ 100% ವಿಲ್ ಎನ್ಶ್ಯೂರ್ ನೀವು ಜೈಲಿಗೆ ಹೋಗ್ತೀರಿ. ಡಿಜಿಟಲ್ ಎವಿಡೆನ್ಸ್ ನಮ್ಮ ಕೈಯಲ್ಲಿ ಇರ್ತದೆ. ಇದರಲ್ಲಿಂದ ನೀವು ತಪ್ಪಿಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಇದರಲ್ಲಿ ಬಾಂಡ್ ರೈಟರ್ಸ್, ಸಬ್ ರಿಜಿಸ್ಟ್ರಾರ್ ಯಾವುದೇ ನಿಮ್ಮ ಕನೆವೆನ್ಸ್ ಇರುವ ಸಂದರ್ಭದಲ್ಲಿ 100% ಕಾನೂನಿನಿಂದ ನೀವು ಬಿಡೋದಕ್ಕೆ ಅವಕಾಶ ಇರೋದಿಲ್ಲ. ಯಾವುದೇ ಒಂದು ವೇಳೆ ಇಂತಾಗ ಒಂದು ಜಮೀನನ್ನು ತಗೊಂಡು ಇನ್ನೊಬ್ಬರಿಗೆ ಸೇಲ್ ಮಾಡಿ ಅದರಿಂದ ಲಾಭ ಪಡೆಯುವ ಸಂದರ್ಭನ ಅವಕಾಶ ಇರುವುದಿಲ್ಲ. ಯಾವುದು ಪರ್ಚೇಸ್ ಮಾಡೋದಕ್ಕೆ ಯಾವುದು ಪ್ರಯತ್ನ ಮಾಡ್ತೀರಂದ್ರೆ ಇಂತಹ ಫೇಕ್ ರಿಜಿಸ್ಟ್ರೇಷನ್ ಇರುವ ಸಂದರ್ಭದಲ್ಲಿ ನಿಮ್ಮ ಫೋಟೋ ಕ್ಯಾಪ್ಚರ್ ಆಗಿರ್ತದೆ, ನಿಮ್ಮ ID ಪ್ರೂಫ್ ಅಲ್ಲಿ ಇರ್ತದೆ, ನಿಮ್ಮ ಸಿಗ್ನೇಚರ್ ಅಲ್ಲಿ ಇರ್ತದೆ. ಸೊ ದಾಖಲಾತಿಗಳು ಎಲ್ಲ ಡಿಜಿಟಲ್ ಆಗಿ ಸಿಕ್ಕಿರ್ತದೆ. ಇದಕ್ಕೆ ಹಿಂದೆ ಏನೇನು ಆಗಿರ್ತಂದ್ರೆ ಸಾರ್ವಜನಿಕರು ನೀವು ಮುಂದೆ ಬರಬೇಕು. ನಿಮಗೆ ಅನ್ಯಾಯ ಆಗಿರೋ ಸಂದರ್ಭದಲ್ಲಿ ಇಮಿಡಿಯೇಟ್ಲಿ ನಾವು ಈ ರಿಜಿಸ್ಟ್ರೇಷನ್ ಅನ್ನು ಕ್ಯಾನ್ಸಲ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ. ಅದಲ್ಲದೆ ಈ ಘಟನೆಯಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೋ ಎಲ್ಲರನ್ನು ಕೂಡ ನಾವು ಶಿಕ್ಷೆ ಹಾಕುವವರೆಗೆ ನಾವು ಬಿಡೋದಿಲ್ಲ. ಇದು 100% ಫಾಲೋ ಅಪ್ ಮಾಡ್ತೀವಿ. ನಮ್ಮ ಆಫೀಸರ್ಸ್ ರವಿ ನಾಯಕ್, ಜಾವಿದ್ ಮತ್ತು ಮಾಂಕೀಸ್ ಬಶಾಪ್ ನಮ್ಮ ಬಸರ್ಗಿ ಅವರು ಪರ್ಸನಲಿ ವಿ ಆರ್ ಫಾಲೋಯಿಂಗ್ ಇಟ್ ಅಪ್. ಇಂಥ ಒಂದು ಅನ್ಯಾಯ ಆಗುವುದಕ್ಕೆ ನಮ್ಮ ಜಿಲ್ಲೆಯಲ್ಲಿ ಅವಕಾಶ ಇಲ್ಲ.